कैसा करेंगे दालों में सब रेडी करके देते हो ಅವೆಲ್ಲ ರೆಡಿ ಯಾರ ಹೆಸರು ಆತವ ಉಮೇಶ್ ಬೀರ್ಬಟ್ಟಿ ಇವ್ರ ಹೆಸರಿಗೆ ಯಾರೇ ನಮ್ಮಂತ ತಂಟೆಗೆ ಹೋದ್ರು ಈ ಸಾಹೇಬ್ರು ಆಡ ಬರ್ತಾರೆ ಯಾರು ಶಾಂತಪ್ಪ ಕೂಡ್ಲಿ ಸಾಹೇಬ್ರು ನಾ ಜಡ್ಪಿ ಮೆಂಬರ್ ಏನಿ ಮಗನೇ ನನ್ನ ಹೆಸರು ಶಾಂತಪ್ಪ ಕುನಾದ ಇಲ್ಲ ನೀನು ರುಂಡ ಕತ್ತಿರ್ತೀರಿ ಅಂದ್ರೆ ನೀವು ಏನು ಮಾಡಿದ್ರು ಯಾರು ದನಿ ಎತ್ತಬಾರ್ದ ಸಪೋಸ್ ಇದಕ್ಕೂ ಈಗ ನಾವು ಪ್ರೆಸ್ ಮೀಟ್ ಮಾಡಿದ ನಂತರನೂ ಇವ್ರು ಅರೆಸ್ಟ್ ಆಗಲಿಲ್ಲಲ್ರಿ ನಾನು ಮುಂದಿನ ವಾರ ಮತ್ತೆ ನಿಮ್ಮಲ್ಲಿ ಪ್ರೆಸ್ ಮೀಟ್ ಮಾಡಿ DGP ಬಲ್ಲಿ ಹೋಗಿ ಕೊಡ್ತೀನಿ ನಾನು ಡೈರೆಕ್ಟ್ ಬೆಂಗಳೂರು ಸತ್ಯಾಗ್ರಹ 300 ಪ್ಲಾಟ್ ಎಟ್ರಿ 8 ಲಕ್ಷ 10 ಲಕ್ಷಕ್ಕೆ ಒಂದು ಮಾರಿವು ಸರ್ ಹೋತಾರಿ ಜಾಗ ಎಲ್ಲಿ ಕುಲ್ಲ ಕಾಣಿಸೋ ಒಂದು ಬೋರ್ಡ್ ಹಚ್ತಾರೆ ದಿಸ್ ಪ್ರಾಪರ್ಟಿ ಆನಂದ್ ಪಾಪಚಂದ್ ನಂಬರ್ ಹಾಕ್ತಾನೆ ಯಾರೂ ಬರಲಿಲ್ಲ ಪೈಲ ಫಿನಿಶಿಂಗ್ ಮಾಡ್ತಾನೆ ಕಂಬ ಹೊಡಿತಾನೆ ಅಲ್ಲೂ ಬರಲಿಲ್ಲ ಒಂದು ರೂಮ್ ಕಟ್ತಾನೆ 10 ಲಕ್ಷ ರೂಪಾಯಿ ಮಾರಾಟ ಕೇಳೋರು ಯಾರು ಇಲ್ಲ ಕಾರ್ಪೊರೇಷನ್ದಲ್ಲಿ ಇವ್ರು ಸಂಗಟ ಕಲ್ತಾರೆ ಆಯಿತು ಸೆಕೆಂಡ್ ದುಡ್ಡು ಖರ್ಚು ಮಾಡೋ ಇವ್ ಮಾರಿ ಅಂಬರೀಶ್ ಬೀರ್ಬಟ್ಟಿ ಪೂರಾ ಪ್ರಾಪರ್ಟಿ ಆಗೋದು ಇವನ ಹೆಸರಲ್ಲೇ ತಮ್ಮನ ಹೆಸರಲ್ಲೇ ಉಮೇಶ್ ಬೀರ್ಬಟ್ಟಿ ಇದು ಪೂರಾ ಗುಲ್ಬರ್ಗ ಖಾಲಿ ಜಾಗ ತೊಗೊಂಡು ಬರೋ ಇವ ಮಶಾಕ್ ಪಟೇಲ್ ಎಲ್ಲೆಲ್ಲಿ ಜಾಗ ಇವ್ನ ದಂಧೆ ಇದೆ ರೀ ಮುಂಜಾನೆ ಎದುರುಗಪ್ಲೆ ಹುಡುಕಾಡೋದು ಆಯಿತು ಇವ್ರಿಗೆ ಬ್ಯಾಕಿಂಗ್ ಸಪೋರ್ಟ್ ಈ ಸಾಹೇಬರು ಕೂಡ್ಲಿ ಸಾಹೇಬರು ಯಾರೇನು ಮಾಡ್ತಾರೆ ನಾನು ನೋಡ್ತೀನಿ ಫೋನ್ದಾಗ ಸಿಕ್ಕಂಗೆ ಆಟ ತಿಡ ಬೈಯೋದು ನಮಸ್ಕಾರ ನನ್ನ ಹೆಸರು ರಾಘವೇಂದ್ರ ಕುಲಕರ್ಣಿ ಅಂತೇಳಿ ಡಾಕ್ಟರ್ ರಾಜ್ಕುಮಾರ್ ಸಂಘದ ಜಿಲ್ಲಾ ಅಧ್ಯಕ್ಷೆ ಇವತ್ತಿನ ದಿನ ಪತ್ರಿಕಾಗೋಷ್ಠಿ ಮಾಡೋದು ಉದ್ದೇಶ ಏನಂದರೆ ಸುಮಾರು ಹೋದ ವರ್ಷ 2024 ನಮಗೊಂದು ಮೆಸೇಜ್ ಬಂದಿರ್ತದೆ ಏನಂತ ಅಂಬರೀಶ್ ಬೀರ್ಬಟ್ಟಿ ಅನ್ನೋವ ಗೌರ್ಮೆಂಟ್ ಜಾಗ ಕಾರ್ಪೊರೇಷನ್ದು ಸರ್ವೆ ನಂಬರ್ 78/1 ಒಂದು 8-10 ಪ್ಲಾಟ್ ಮಾಡ್ಕೊಂಡನು ಸುಮಾರು ಒಂದು 30 ಗುಂಟೆ ಜಾಗ ತನ್ನ ಹೆಸರಲ್ಲೇ ಮಾಡ್ಕೊಂಡಾನ ಅಂತೇಳಿ ಹಂಗೆ ಆಗ್ತದ ಅಂಥೇಳಿ ನಾವು ಏನು ಮಾಡಿದೆವು RTI ಡಾಕ್ಯುಮೆಂಟ್ಸ್ ಹಾಕಿದೇವೆ ಹಾಕಿದಾಗ ಡಾಕ್ಯುಮೆಂಟ್ಸ್ ಹಾಕಿ RTI ಅಂದ್ ಸ್ವಲ್ಪ ಲೇಟ್ ಆಗ್ತದೆ ಓಡಾಡ್ಲಿಕ್ಕೆ ಬಳಕ ಅವ್ರಿಗೆ ಯಾರು ಮೆಸೇಜ್ ಕೊಡ್ತಾರೋ ಏನು ಆಫೀಸರ್ ಕೊಡ್ತಾರೋ ಏನು ನೀವು ಮಶ ಕೊಟ್ಟಿರ್ತಾನೋ ಯಾರು ಕೊಟ್ಟಿರ್ತಾರೋ ಗೊತ್ತಿಲ್ಲ ಅವಾಗ ಏನಾಗ್ತದೆ ರೀ 24/9/2025 ನನಗೊಂದು ಫೋನ್ ಕರೆ ಬರ್ತದೆ ನಾವು ಶಾಂತಪ್ಪ ಕೂಡ್ಲಿ ನಾವು ಕುಲ್ಕರ್ಣಿ ಹೇಳ್ರಿ ಸರ್ ಮಗನೇ ಅಂಬರೀಷನ ಹೆಸರು ಹೊಂಟಿದಂತ ಮಗನೇ ನೀ ಅಂಬರೀಷನ ಹೆಸರು ಹೊಂಟ್ರೆ ನೀನು ರುಂಡ ಕತ್ತರಿಸ್ತೀನಿ ಮಗನೇ ನೋಡ್ತೇನು ಕಪ್ನೂರು ರಾಜನ್ ಹಂಗೆ ನೋಡಿದ್ರೆ ಕಮಿಷನರ್ ಸಾಹೇಬ್ರಿಗೆ ಕೊಡ್ತೀನಿ ಪೊಲೀಸ್ ಕಮಿಷನರ್ ಸಾಹೇಬ್ರಿಗೆ ಐಡು ಹಚ್ಚಿರಿ ಈ ಥರ ನಂಗೆ ಔಷಧ ಶಬ್ದ ಬೈದಾನ ಜೀವ ಬೆದರಿಕೆ ಹಾಕ್ಯಾನ ಇವನ ಮೇಲೆ ಸೂಕ್ತ ಕ್ರಮ ಕೈಗೊಳ್ರಿ ಇವ್ರದ್ದೊಂದು ಜಾಲ ಅದ ಈ ಜಾಲ ತಾವು ಬಲಿ ಬೀಸ್ರೆ ದೊಡ್ಡ ಒಂದು ಹಗರಣ ಬೈಲಿಗೆ ಬರ್ತದೆ ಲ್ಯಾಂಡ್ ಮಾಫಿಯಾದವ್ರದ್ದು ಅಂಥೇಳಿ ಕಮಿಷನರ್ ಸಾಹೇಬ್ರಿಗೆ ಕೊಡ್ತೀನಿ ರೀ ಆಯಿತು ಮುನ್ಸಿಪಾಲ್ಟಿ ಕಮಿಷನರ್ ಕೊಡ್ತೀನಿ ಸಬ್ ರಿಜಿಸ್ಟರ್ ಕೊಡ್ತೀನಿ ಆಯಿತು ನೋಂದಣಿ ಅಧಿಕಾರಿ ಕೊಡ್ತೀನಿ ಇವರಿಗೆ ಜಿಲ್ಲಾಧಿಕಾರಿ ಕೊಡ್ತೀನಿ ಕೊಟ್ಟರು ಒಬ್ಬರು ಯಾವ ಕ್ರಮ ಕೈಗೊಂಡಿಲ್ಲ ಕಾರಣ ಇದ್ರಾಗ ಎಲ್ಲರೂ ಶಾಮೀಲಾರ ಪೊಲೀಸ್ ಡಿಪಾರ್ಟ್ಮೆಂಟ್ ಬಿಟ್ಟು ಯಾಕಂದ್ರೆ ಸಬ್ ರಿಜಿಸ್ಟರ್ದವರು ಕಂಪ್ಲೇಂಟ್ ಕೊಡ್ಬೇಕ್ರಿ ನಂಬಲ್ಲಿ ಡೂಪ್ಲಿಕೇಟ್ ಮಾಡ್ಕೊಂಡು ಹೋಗ್ಯಾರ ಅಂತೇಳಿ ಕೊಟ್ಟಿಲ್ಲ ಕಾರ್ಪೊರೇಷನ್ದವ್ರೆ ಕೊಡ್ಬೇಕಲ್ರಿ ನನ್ನ ಜಾಗ ಇವ್ರು ಡೂಪ್ಲಿಕೇಟ್ ಮಾಡ್ಕೊಂಡು ನಂಬಲ್ಲಿ ಡಾಕ್ಯುಮೆಂಟ್ಸ್ ಅಂತ ಅವರು ಕೊಟ್ಟಿಲ್ಲ ಕಾರ್ಪೊರೇಷನ್ ಕಮಿಷನರ್ 2 ಸಲ ಕೊಟ್ಟೀನಿ ರೀ 1 ಸಲ ಕೊಡ್ಬೇಕಾದ್ರೆ ಮಿನಿಮಮ್ ಒಂದು ಫೈಲ್ ಅದ ರೀ ಅಷ್ಟು ಫೈಲ್ ಓದಿ ಕೊಡ್ಬೇಕು ಅಂಥದ್ದು 2 ಸಲ ಕೊಟ್ಟೀನಿ ಕ್ರಮ ಕೈಗೊಳ್ತಿಲ್ಲ ಯಾಕೆ ಇದ್ರಾಗ ಯಾರ್ಯಾರು ಶಾಮೀಲಿ ಗೊತ್ತಾಗ್ತಾ ಇಲ್ಲ ಇವರಿಗೆ ಕಮಿಷನರ್ ಸಾಹೇಬ್ರು ಪೊಲೀಸ್ ಕಮಿಷನರ್ ಸಾಹೇಬ್ರು ಮನಸ್ಸು ಮೇಲೆ ತೊಗೊಂಡು ಬಂಧಿಸಿ ಎನ್ಕ್ವೈರಿ ಮಾಡಿದ್ರೆ ಸುಮಾರು ಜನ ಸಿಗ್ಬೋತಾರೆ ಇದ್ರೊಳಗೆ ದೊಡ್ಡ ಲ್ಯಾಂಡ್ ಮಾಫಿಯಾದ ಇವರು ಸರ್ ಗೌರ್ಮೆಂಟ್ದು ಸರ್ವೆ ನಂಬರ್ 78 ಪಾಣಿ ತೆಗಿರಿ ಇನ್ನೂ ಕಾರ್ಪೊರೇಷನ್ ಹೆಸರು ಉಂಟದ ಅಲಾಟ್ಮೆಂಟ್ ಯಾರಿಗೂ ಮಾಡ್ಯಾರ ಕಾರ್ಪೊರೇಷನ್ದವ್ರು 74 ಬಟ್ ಅಲಾಟ್ಮೆಂಟ್ ಆದವ್ರು ಎಲ್ಲದ ಗೊತ್ತಿಲ್ಲ ಇಲ್ಲಿ ಇವರು ರಾಜಕೀಯ ಮಾಡ್ಲಿಕತ್ತಾರ 2023 ಇವ ಅಂಬರೀಶ್ ಬೀರ್ಬಟ್ಟಿ ಏನು ಮಾಡ್ತಾನೆ ರೀ ಒಂದು 7 ಜನರಿಗೆ ತರ್ತಾನೆ 3 ಮಂದಿ ಹೆಣ್ಮಕ್ಳಿಗೆ 4 ಮಂದಿ ಗಂಡಸರಿಗೆ ತಂದು ರಿಜಿಸ್ಟರ್ ಮಾಡ್ಕೋತಾನೆ ಏನಂತ ಇವ್ರದೇ ಜಾಗ ಇವ್ರು ಅಲಾಟ್ಮೆಂಟ್ ಆಗ್ಯದ ಅಂತೇಳಿ ಅರೆ ಪಾಣಿ ಆಗಿರ್ಲ ಏನಿಲ್ಲ ರಿಜಿಸ್ಟರ್ ಹೆಂಗತ್ತ ರೀ ರಿಜಿಸ್ಟರ್ ಸಾಬ್ ಹೆಂಗೆ ಮಾಡ್ತಾನೆ ಈಗ ನಾನು ಪ್ರಾಪರ್ಟಿ ಮಾಡ್ಬೇಕಾದ್ರೆ ನನ್ನ ಹೆಸರು ಏನೋ ಒಂದು ಟ್ಯಾಕ್ಸ್ ಏನಿರ್ಬೇಕಲ್ರಿ ಡಾಕ್ಯುಮೆಂಟ್ಸ್ ಆಗಿರಲ್ಲ 7 ಮಂದಿ ತಂದು ರಿಜಿಸ್ಟರ್ ಮಾಡ್ಕೊಂಡ್ತಾನೆ ಮಾಡ್ಬೇಕು ಮತ್ತೆ ಅವನೇ 24 ಕಂಪ್ಲೇಂಟ್ ಕೊಡ್ತಾನೆ ಏನಂತ್ರಿ ಇವ್ರು ಡೂಪ್ಲಿಕೇಟ್ ಮಾಡ್ರಿ ಇವ್ರ ಹೆಸರು ಡಾಕ್ಯುಮೆಂಟ್ಸ್ ಆಗಿಲ್ಲ ಅಂತ ಎಲ್ಲಿ ಸೈಬರ್ದಾಗ ಕೊಡ್ತಾನೆ ಕಂಪ್ಲೇಂಟ್ ಕೊಟ್ಟು 3 ವರ್ಷ ಆಯ್ತು ಸೈಬರ್ದಾಗ ಯಾಕೆ ಅಪ್ಕೋತ್ರಿ ನಿನಗೆ ಅನ್ಯಾಗಿತ್ತ ನೀ ಕಂಪ್ಲೇಂಟ್ ಈಗ ನಾ ಹೆಂಗೆ ನಂಗೆ ಬೆಂತಿಕೆ ಆಯ್ತು ಸೈಬರ್ದಾಗ ಯಾಕೆ ಅಪ್ಕೋತ್ರು ತನಿಖೆ ಮಾಡ್ರಿ ಅವ್ರು 7 ಮಂದಿ ತಂದು ಕೊಡ್ತಾರೆ ಯಾರು ಇದ್ರಾಗ ಮೇನ್ ಪಾತ್ರದಾರ ಕೂನಾನೇ ಆತಲ್ಲ FR ಒಂದು ತಿಂಗಳ ಸರ್ ಬಂದಿಸ್ತಾ ಇಲ್ಲ ಅದಕ್ಕೇನದ ತಮ್ಮ ಮುಖಾಂತರ ಈಗ ಇದೊಂದು ನೋಡಿ ಕಮಿಷನರ್ ಸಾಹೇಬ್ರು ಪೊಲೀಸ್ ಕಮಿಷನರ್ ಸಾಹೇಬ್ರೆ ನಿಮಗೆ ಕೈ ಮುಗಿದು ಕೇಳ್ತೀನಿ ನೀವು ಅಂಬರೀಶ್ ಏನೇ ರಿಲೇಷನ್ ಅದನೋ ನಮಗೆ ಗೊತ್ತಿಲ್ಲ ಯಾಕಂದ್ರೆ ನಮ್ಗೆ ಸುದ್ದಿ ಮೈಸಕ್ಕೆ ಹೇಳಿದ್ದು ಬಟ್ ಕರೆ ಸುಳ್ಳು ದೇವ್ರಿಗೆ ಗೊತ್ತು ನಿಮ್ಮ ಕೈ ಜೋಡಿಸಿ ಹೇಳ್ತೀನಿ ನಮ್ಮ ಜೀವಕ್ಕೆ ಧಕ್ಕಿ ಅದ ನಮಗೆ ಯಾವಾಗ ಹೊಡೆದಾಕ್ತಾರೋ ಗೊತ್ತಿಲ್ಲ ಹೊಡೆದು ಹಾಕಿದ್ರೊಳಗೆ ನೀವು ಬಂದು ಸುತ್ತ ಚಾಕ್ ಪೀಸ್ ಹಾಕಿ ಪಂಚನಾಮ ಮಾಡೋದು ಬೇಡ ಅದಕ್ಕಿಂತ ಮೊದಲೇ ಹುಷಾರಾಗಿ ಅವ್ರಿಗೆ ಬಂಧಿಸಿ ನಮಗೆ ರಕ್ಷಣೆ ಕೊಡಿ ಒಂದು ವೇಳೆ ಕೊಡಲಿಲ್ಲ ಹಿಂಗೆ ಹೊಡ್ಲಿ ಇವನಿಗೆ ಅಂತ ಅಂದ್ಬಿಟ್ರಿ ನಾ ಸತ್ತ ಅಂದರೆ ಫಸ್ಟ್ ಜವಾಬ್ದಾರಿ ನೀವು ಪೊಲೀಸ್ ಕಮಿಷನರ್ ಸಾಹೇಬ್ರು ಫಸ್ಟ್ ಜವಾಬ್ದಾರಿ 2ನೇ ಜವಾಬ್ದಾರಿ ನಮ್ಮ ಕನ್ಸಲ್ಟ್ ಠಾಣ 3ನೇ ಶಾಂತಪ್ಪ ಕೂಡ್ಲಿಗಿ 4ನೇ ಅಂಬರೀಶ್ ಬೀರ್ಬಟ್ಟಿ 5ನೇದವ್ರ ತಮ್ಮ ಉಮೇಶ್ ಬೀರ್ಬಟ್ಟಿ
ಇವ್ ನನ್ನ ಜೀವಕ್ಕೆ ಧಕ್ಕೆ ಆದ್ರೆ 5 ಮಂದಿ ಜವಾಬ್ದಾರಿ ನೋಡ್ರಿ. ಈಗ ಯಾರ್ಯಾರ್ದು ಆಸ್ತಿ ಅಲ್ಲಿ ಜಾಗ ಇವ್ರು ಹಡಪ್ ಮಾಡ್ಯಾರ ಅಂತವ್ರು ಯಾರು ಬಂದಾರ ನಿಮ್ಮಲ್ಲಿ? ಇಲ್ಲ ಯಾರು ಬಂದಿಲ್ಲ. ಅವ್ರೆ ಹೆಂಗ್ ಹಡಪ್ ಮಾಡಿ ಡಾಕ್ಯುಮೆಂಟ್ಸ್ ಅವ ಸರ್, ಅವ್ರ ಹೆಸರಲ್ಲಿ ಅಲಾಟ್ಮೆಂಟಿಗೆ ಇವ್ರು ನನಗೆ ಬೆನ್ ತೆಗೆದ್ಬೇಕಾ ಎಲ್ಲ ರೆಕಾರ್ಡ್ ತಕೊಂಡಿನ. ಬಟ್ ಅವ್ರು ಯಾರೋ ಶಿವಾನಂದ್ ಸಡಕ್ಷರಿ ಅಂತ ಹೇಳಿ ಅವ್ರ ಹೆಸರೇ ಇದ್ದಿದ್ದದ. ಹೈಕೋರ್ಟ್ ಆರ್ಡರ್ ಕಾಪಿಗಳು ತೊಗೊಂಡಿನಿ, ತಹಸೀಲ್ದಾರ್ ತೊಗೊಂಡಿನಿ. ಇನ್ನ ಹಿಯರಿಂಗ್ ನಡೆದ ಸರ್, ಅದು ಇನ್ನ ಕ್ಲಿಯರ್ ಅವ್ರಿಗೂ ಆಗಿಲ್ಲ, ಕಾರ್ಪೊರೇಷನ್ ಇಲ್ರಿ. ಈಗ ರೀ ಇದು ಹೊಡ್ಕೋತಾರೆ ಸರ್. ಇಲ್ಲ ಇದು ಫೈಲ್ ಅದ್ರದ್ದೇ ಅದ ರೀ, ಇದು ಪೂರಾ ಫೈಲ್ ಅದ್ರದ್ದೇ ಅದ ನೋಡ್ರಿ. ಎಷ್ಟು ದೊಡ್ಡ ಆ ಶಿವಾನಂದ್ ಸಡಕ್ಷರಿಗೆ ಆಗ್ಯದ್ರಿ. ಹನ್ನೆರಡು ಅಷ್ಟು ಫೈಲ್ ಕಟ್ಟ ಮಾಡೀನಿ. ಮಾಡಿದ್ರೆ ಇಷ್ಟೆಲ್ಲ ರೆಡಿ ಅದ, ಆದ್ರೂ ಯಾವ ಕ್ರಮ ಕೈಗೊಳ್ತಾ ಇಲ್ಲ. ಕಮಿಷನರ್ ಸಾಹೇಬ್ರಿಗೆ ಕೈ ಜೋಡಿಸಿ ಹೇಳ್ತೀವಿ ನಮ್ಮ, ದಯಮಾಡಿ ಅವ್ರಿಗೆ ಅರೆಸ್ಟ್ ಮಾಡ್ಲಿಕ್ಕೆ ಹೇಳ್ರಿ. ಕನ್ಸಂಟ್ ಅನ್ನಕ ಅರೆಸ್ಟ್ ಮಾಡಿ ಅವ್ರಿಗೆ ಜೈಲಿಗೆ ಕಳಿಸ್ರಿ, ಇನ್ಕ್ವೈರಿ ಮಾಡ್ರಿ. ಅವ್ರ ಹಿಂದಿನ ಎಷ್ಟದ ಅಷ್ಟು ಮಂದಿಗೆ ಅರೆಸ್ಟ್ ಮಾಡ್ರಿ. ಶಂಕರ್ ಕೊಲ್ಲಿ ಅಂತ ಅಜಯ್ ಸಿಂಗ್ ಅವ್ರ ಸಂಘಟ ಆಗ್ತಾರಿದ್ದಾರೆ ಅವ್ರು. ಹಾ, ಶಾಂತಪ್ಪ ಕೊಲ್ಲಿ, ಅಜಯ್ ಸಿಂಗ್ ಅವ್ರು ಆಪ್ತರು ಅವರು. ಹಾ, ಅದಕ್ಕೆ ಇವ್ರಿಗೆ ಅಜಯ್ ಸಿಂಗ್ ಅಂತ ಸಪೋರ್ಟ್ ಇರಬಹುದು. ಇದು ಸಿದ್ದರಾಮಯ್ಯ ಗೌರ್ಮೆಂಟ್ ಹೊರಸಿದ ಆರ್ಡರ್ ಏನಂತ, ಗೌರ್ಮೆಂಟ್ ಜಾಗ ಯಾರೇ ಹಡಪ್ ಮಾಡ್ಲಿ, ಅವ್ರ ಮಿನಿಸ್ಟರ್ ಆಗಲಿ, ಆಫೀಸರ್ ಆಗಲಿ, ಸಾಮಾನ್ಯ ಜನರಲ್ಲಿ ಅವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಬೇಕು. ಇದು ಜೂಮ್ ಮಾಡಿ ನೋಡ್ರಿ ಸರ್, ಇದು ಗೌರ್ಮೆಂಟ್ ಆದೇಶ ಅದ. ಇದ್ರು ನೀವು ತನಕ ಯಾಕೆ ಯಾವ ಕ್ರಮ ಕೈಗೊಳ್ತಾ ಇಲ್ಲ? ಗೌರ್ಮೆಂಟ್ ಆರ್ಡರ್ ಅದಲ್ರಿ, ಗೌರ್ಮೆಂಟ್ ಆರ್ಡರ್ನು ಒಗಟ್ಲಿಕತ್ತೀರಿ ನೀವು. ಮಶಾಕ್ ಪಟೇಲ್, चलो भैया यहाँ जगह है डालो, ये पकड़ो ना, ये मशाक पटेल पूरा डुप्लिकेट ಎಲ್ಲ ಡಾಕ್ಯುಮೆಂಟ್ಸ್ ಅದ. ಆನಂದ್ ಪಾಪಾಚಂದ್ ಕ್ರಿಮಿನಲ್ ಮೈಂಡ್ ಇವ್ರು ಬ್ರಿಟಿಷ್ ರೀ. ವರ್ಗೀಸ್ ಅವ್ರ ರಿಲೇಷನ್ ಆಗ್ಬೇಕು, ಇವ ಕ್ರಿಮಿನಲ್ ಮೈಂಡ್ ಪೂರ ಇವಂದು. ಸುಮಾರು ಗುಲ್ಬರ್ಗಕ್ಕೆ ಇಲ್ಲಿ ಇಲ್ಲ ಒಂದು 15-20 ಕೋಟಿ ರೂಪಾಯಿ ಮುಗಿಸಿ ಹೋಗ್ಯಾನ್ರಿ ಗರೀಬರ್ದು. ಸಾಹೇಬ್ರು ದುಡ್ಡು ಖರ್ಚು ಮಾಡ್ತಾರೆ. ಅಂಬರೀಶ್ ಬೀರ್ಬಟ್ಟಿ ಅಂತೇಳಿ, ಅಂಬರೀಶ್ ಸಿದ್ದರಾಮಪ್ಪ ಬೀರ್ಬಟ್ಟಿ, ಇವ್ರು ದುಡ್ಡು ಖರ್ಚು ಮಾಡ್ತಾರೆ. ದುಡ್ಡು ಖರ್ಚು ಮಾಡಿ ಯಾರಿಗೆ ಮಾಡ್ತಾರೆ ಇವರು? ಅವ್ರ ತಮ್ಮನ ಹೆಸರ ಮೇಲೆ ಉಮೇಶ್ ಸಿದ್ದರಾಮಪ್ಪ ಬೀರ್ಬಟ್ಟಿ. ಡಾಕ್ಯುಮೆಂಟ್ಸ್ ಇವ್ರ ಹೆಸರೇ ಆತಾವ. ಇದು ಪೂರ ಸಪೋರ್ಟ್ ಯಾರು? ಶಾಂತ FIR ಆಗಲ್ಲ ಉಂಟದು, ಇದು ಅರೆಸ್ಟ್ ಆಗಲ್ಲ ಉಂಟದು, ಏನು ನಮಗೆ ಅನುಮಾನ. ಅದಕ್ಕೆ ಪ್ರಿಯಾಂಕಾ ಸಾಹೇಬ್ರೆ, ನೀವು ಗುಲ್ಬರ್ಗ ಸಚಿವರಿ ಇರಿ, ನಿಮ್ಮ ಸಚಿವ ಸ್ಥಾನದಲ್ಲಿ ಕೋಟ್ಯಾಂತರ 15-20 ಕೋಟಿ ರೂಪಾಯಿ ಆಸ್ತಿ ಗುಳು ಮಾಲಕತ್ತದ. ತಾವರೇ ಎಚ್ಚೆತ್ತು ಕಮಿಷನರ್ ಸಾಹೇಬ್ರಿಗೆ ವಾರ್ನಿಂಗ್ ಕೊಡ್ರಿ, ಅವ್ರಿಗೆ ಬಂದಸ್ ಅಂತೇಳಿ. ನೀವು ಬಿ ಕಪ್ ಕೂತ್ರಿ ಸರ್, ಗುಲ್ಬರ್ಗ ಪೂರ ಹಡಪ್ ಆಗ್ತದ. ಯಾಕಂದ್ರೆ ಗುಲ್ಬರ್ಗ ತುಂಬ ಲೈನ್ ಮಾಫಿಯಾ ಅದ, ಶೈನ್ ಮಾಫಿಯಾ ಅದ, ಅಕ್ಕಿ ಮಾಫಿಯಾ ಅದ, ಇಸ್ಪೇಟ್ ನಡೆದದ, ಮಟ್ಗ ನಡೆದ. ಯಾರು ಕೇಳಕತ್ತೀರಿ? ಅದಕ್ಕೆ ಈಗರೇ ಅದು ಏನಾರ ಮಾಡ್ರಿ ಪರವಾಗಿಲ್ಲ. ಈಗ ನಾವು ಹಿಡಿದು ಕೊಟ್ಟಂತ ಡಾಕ್ಯುಮೆಂಟ್ಸ್ ನಿಮ್ ಕೈ ಕೊಟ್ಟಿವಿ, ಅದ್ರ ಬಗ್ಗೆ ಎನ್ಕ್ವೈರಿ ಮಾಡ್ರಿ. ಉಸು ಮಂದಿ ಜೈಲಿಗೆ ಹಾಟಸ್ರಿ, ಹಿಂದೆ ಯಾರ್ಯಾರ ಕೈವಾಡ ತೆಗಿಸ್ರಿ, ಎಲ್ಲರಿಗೆ ಬಂದಿಸಿ ಒಂದು ನ್ಯಾಯ ಕೊಟ್ರೆ ಮುಂದೆ ಯಾರು ಮಾಡ್ಲಿಕ್ಕೆ ಹೋಗಲ್ರಿ. ಉದಾಹರಣೆ ಇವ್ರು ಆದ್ರಲ್ಲ, ಮುಂದೆ ಯಾರು ಲ್ಯಾಂಡ್ ಮಾಫಿಯಾದ ಕೈ ಹಾಕಲ್ಲ. ನನ್ನ ಹೆಸರು ರಾಘವೇಂದ್ರ ಕುಲಕರ್ಣಿ ಸರ್. ಈ ನಮ್ಮ ಕಮಿಷನರ್ ಸಾಹೇಬ್ರಿಗೆ ಕೈ ಜೋಡಿಸಿ ಹೇಳ್ತೀನಿ, ಉಸು ಮಂದಿಗೆ ಹೊಂದಿಸ್ಬೇಕು, ಅವ್ರ ಕೈಲಿ ಬರ್ಸ್ಕೋಬೇಕು, ನನ್ನ ಜೀವಕ್ಕೆ ಏನು ಧಕ್ಕೆ ಅಲ್ಲಾರ್ದಂಗೆ ನನಗೆ ಕಾಪಾಡಬೇಕು.